ಹರೇ ಶ್ರೀನಿವಾಸ. ಹೌದು, ನೀವೆಲ್ಲ ಸರಿಯಾಗಿ ಕೇಳಿಸ್ಕೊಂಡ್ರಿ. ಹಾಯ್, ಹೆಲೋ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಇದೆಲ್ಲ ನಾನು ಹೇಳಲಿಲ್ಲ. ಹರೇ ಶ್ರೀನಿವಾಸ ಅಂತ ಹೇಳಿದೆ. ಏನಪ್ಪ ದೊಡ್ಡದಿದೆ ಹರೇ ಶ್ರೀನಿವಾಸ ಅಂತ ಹೇಳೋದ್ರಲ್ಲಿ? ಏನ್ ಸಿಕ್ಕತ್ತ ಅದರಿಂದ? ಡಿಫ್ರೆನ್ಸ್ ಏನು ಅಂತ ಕೇಳಬಹುದು. ಆದ್ರೆ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಹಾಯ್, ಹಲೋ ಹೇಳೋದ್ರಿಂದ ಏನೂ ಸಿಕ್ಕಲ್ಲ. ಆದ್ರೆ ನಮ್ಮ ವಿಷ್ಣು ಸಹಸ್ರನಾಮ ಹೇಳುತ್ತೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ. ಒಂದು ರಾಮ ನಾಮವನ್ನ ಉಚ್ಚರಿಸೋದ್ರಿಂದ, ಎರಡೇ ಅಕ್ಷರದ ಪದ ರಾಮ ಉಚ್ಚರಿಸೋದ್ರಿಂದ ಇಡೀ ವಿಷ್ಣು ಸಹಸ್ರನಾಮವನ್ನ ಹೇಳಿದಂತಹ ಫಲ ಸಿಕ್ಕತ್ತೆ ಅಂತ ರುದ್ರದೇವರು ಹೇಳ್ತಾರೆ ಪಾರ್ವತಿಗೆ. ಹಾಗಾದ್ರೆ ಹರೇ ರಾಮ, ಹರೇ ಕೃಷ್ಣ, ಹರೇ ಶ್ರೀನಿವಾಸ, ರಾಮ್ ರಾಮ್, ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ ಇದನ್ನೆಲ್ಲ ಹೇಳೋದ್ರಿಂದ ಕೂತ ಜಾಗದಲ್ಲಿ ನಮ್ಗೆ ಎಷ್ಟೆಲ್ಲಾ ಪುಣ್ಯ ಸಂಪಾದನೆ ಆಗುತ್ತೆ ಯೋಚನೆ ಮಾಡ್ಬೇಕು ನಾವು. ಹಾಗಾದ್ರೆ ಈ ಪುಣ್ಯ ಇಟ್ಕೊಂಡು ನಮ್ಗೆ ಏನಾಗ್ಬೇಕಾಗಿದೆ? ಇದೇನ್ ನಮ್ಗೆ ಉಣ್ಣಕ್ ಬರೋದಿಲ್ಲ, ತಿನ್ನಕ್ ಬರೋದಿಲ್ಲ ಅಂತ ಕ್ವಶನ್ ಬರಬಹುದು. ಯಾಕಂದ್ರೆ ದುಡ್ಡು ಸಂಪಾದನೆ ಮಾಡಿದ್ರೆ ಮಜಾ ಮಾಡ್ಬೋದು. ಆದ್ರೆ ಪುಣ್ಯ ಸಂಪಾದನೆ ಮಾಡೋದ್ರಿಂದ ಏನ್ ಬರುತ್ತೆ ಅಂತಂದ್ರೆ, ಪುಣ್ಯ ಸಂಪಾದನೆ ಮಾಡೋದ್ರಿಂದ ಒಳ್ಳೆ ದುಡ್ಡನ್ನ ಸಂಪಾದನೆ ಮಾಡೋದಕ್ಕೆ ಇರೋ ಅಡೆತಡೆಗಳ ನಿವಾರಣೆ ಆಗತ್ತೆ. ಎಷ್ಟೋ ಸರಿ ನಾವು ಕೇಳಿದೀವಿ, ತುಂಬಾ ಒಳ್ಳೆಯವರು, ಹುಟ್ಟಿದಾಗ್ಲಿಂದ ಒಂದ್ ಇರುವೆ ಕೂಡ ಸಾಯಿಸಿಲ್ಲ ಗೊತ್ತಾ ನಾನು ಅಂತ ಹೇಳ್ತೀವಿ. ನನಗೆ ಯಾಕೆ ಇಷ್ಟೊಂದು ಕಷ್ಟ ಬಂದಿದೆ ಅಂತ. ಯಾಕೆ ಕಷ್ಟ ಬಂದಿದೆ ಅಂತಂದ್ರೆ, ಹಿಂದಿನ ಜನ್ಮದಲ್ಲಿ ನಾನು ಯಾವುದೋ ಪಾಪ ಕಾರ್ಯನ ಮಾಡಿದ್ದೆ. ಆ ಪಾಪ ಕಾರ್ಯ ಮಾಡಿದ್ದಕ್ಕೋಸ್ಕರನೇ ನನಗೆ ಈ ಜನ್ಮದಲ್ಲಿ ಕಷ್ಟ ಅನ್ನುವಂಥದ್ದು ಬಂದಿದೆ. ಹೇಗೆ ನಮ್ಮ ಅಪ್ಪನೋ ಅಮ್ಮನೋ ಒಂದು FD ಇಟ್ಟಿರ್ತಾರೆ ಪುಟಾಣಿ ಮಕ್ಕಳ ಹತ್ರ, ಮಕ್ಕಳ ಹೆಸರಲ್ಲಿ ಅಂತ ಅನ್ಕೊಳ್ಳೋಣ. ನಮಗ್ ಬೇಕೋ ಬೇಡವೋ, ನಾವು ಹೋಗಿ ನೋಡ್ತೀವೋ ನೋಡಲ್ವೋ, ಬ್ಯಾಂಕು ಆ FD ಪೀರಿಯಡ್ ಮುಗಿದ ಮೇಲೆ ಬಡ್ಡಿ ಸೇರಿಸಿ ನಮಗ್ ದುಡ್ಡು ಕೊಡ್ತಾರಲ್ವಾ ಅವರು. ನಮ್ಗೆ ಅಷ್ಟೇ ಅಸ್ಲು ಕೊಡಲ್ಲ. 100 ರೂಪಾಯಿ ಇಟ್ಟಿದ್ರೆ 104, 106 ರೂಪಾಯಿ ಕೊಡ್ತಾರೆ. ಅದೇ ರೀತಿ ನಾನು ಸಾಲ ಮಾಡಿದ್ದೆ ಬ್ಯಾಂಕಿಂದ ಮನೆ ಕಟ್ಸೋಕೆ ಅಂತ ಅನ್ಕೊಳ್ಳೋಣ. ನನಗ್ ಬೇಕೋ, ಇಷ್ಟ ಇದೆಯೋ ಇಲ್ವೋ, ಬಡ್ಡಿ ಕಟ್ಟಿ ಅಂತ ಹೇಳ್ತಾರಲ್ವಾ ಅವರು, ಫ್ರೀ ಅಂತೂ ಕೊಡೋದಿಲ್ಲ ಬ್ಯಾಂಕ್ ಅವರು ಸಾಲನ. ಹೇಗೋ ಹಾಗೆ ನಾನು ಮಾಡಿದಂತಹ ಪುಣ್ಯಕರ್ಮಗಳಿಗೆ, ನಾನು ಮಾಡಿದಂತಹ ಪಾಪಕರ್ಮಗಳಿಗೆ ನನಗೆ ಆ ಗತಿ ಅನ್ನುವಂಥದ್ದು ಬಂದೇ ಬರುತ್ತೆ. ನಾಯಿ ಒಂದೇ ನಾಯಿ, ನಾಯಿ ಜಾತಿ ಅನ್ನುವಂಥದ್ದು ಒಂದೇ. ಆದ್ರೆ ಕೆಲವೊಂದು ನಾಯಿನ ಬೀದಿಲ್ ನೋಡ್ತೀವಿ, ತುತ್ತು ಊಟಕ್ಕೂ ಕೂಡ ಒದ್ದಾಡ್ತಾ ಇರತ್ತೆ. ಅದ್ರಲ್ಲಿ ಒಂದು ದಿನದಲ್ಲಿ 3 ಹೊತ್ತು ಊಟ ಬಿಟ್ಬಿಡಿ, 1 ಹೊತ್ತು ಊಟ ಅದಕ್ಕೆ ಸಿಕ್ಕೋದು ಕಷ್ಟ. ನಾವೆಲ್ಲ ನೋಡ್ದ ಹಾಗೆ ತೊಟ್ಟಿಲಿ ಕವರ್ಗಳಿಂದ ಎಲ್ಲ ತಗೊಂಡು ಅದು ತಿನ್ನೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ ಏನ್ ಸಿಕ್ಕತ್ತೆ ಅಂತ. ಆದ್ರೆ ಅದೇ ಇನ್ನೊಂದು ಜಾತಿ ನಾಯಿ ಯಾರ್ದೋ ಮನೇಲಿರುತ್ತೆ, 3 ಹೊತ್ತು ಬೇಕಾದಂಗ ಹಾಲು, ಅನ್ನ, ಏನೇನ್ ಬೇಕು ಬಿಸ್ಕೆಟ್ ಎಲ್ಲಾ ತರದ್ದು ಹಾಕಿ ರಾಜಾರೋಷವಾಗಿ ರಾಜ ಮರ್ಯಾದೆಯಿಂದ ಅದನ್ನ ನೋಡ್ಕೋತಾ ಇರ್ತಾರೆ. ಎರಡು ನಾಯಿ ಜಾತಿನೇ ಅಲ್ವಾ? ಯಾಕೆ ಒಂದು ನಾಯಿಗೆ ಊಟಕ್ಕೂ ಗತಿ ಇಲ್ಲ, ಮತ್ತೊಂದು ನಾಯಿಗೆ ಮನೆ ಒಳಗಡೆ ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಸಿಕ್ಕಿದೆ? ಇಬ್ರು ನಾವು ಮನುಷ್ಯರೇನೆ. ಒಬ್ಬ ಭಿಕ್ಷೆ ಬೇಡ್ತಾ ಇರ್ತಾನೆ, ನಾವು ಮನೆಯಲ್ಲಿ 3 ಹೊತ್ತಿಗೆ 6 ತರದ್ ಮಾಡ್ಕೊಂಡು ತಿಂತಾ ಇರ್ತೀವಿ. ಯಾಕೆ ಹೀಗಾಯ್ತು? ಒಂದೇ ಟೀಚರು ಪಾಠ ಹೇಳ್ತಾ ಇರ್ತಾರೆ, 40 ಮಕ್ಕಳು ಕುತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ. ಫಸ್ಟ್ ರ್ಯಾಂಕ್ 40 ಮಕ್ಕಳು ಬರಲ್ಲ, ಯಾರೋ ಒಬ್ಬ ಬರ್ತಾನೆ, ಒಬ್ಬ ಫೇಲು ಆಗ್ತಾನೆ. ಪಾಠ ಕೊಟ್ಟಿದ್ದು ಅದೇ ಟೀಚರೇ ಮಾಡಿದ್ದು, ಒಬ್ಬ ಯಾಕೆ ಫೇಲ್ ಆದ, ಮತ್ತೊಬ್ಬ ಯಾಕೆ 1ನೇ ರ್ಯಾಂಕ್ ಬಂತು? ಇದನ್ನೆಲ್ಲ ನಾವು ಯೋಚನೆ ಮಾಡ್ಬೇಕು, ತಿಳ್ಕೋಬೇಕು. ಒಬ್ರು ಕಾರಲ್ಲಿ ಓಡಾಡ್ತಾರೆ, BMW ಜಾಗ್ವಾರ್ಗಳು ಇರುತ್ತೆ ಅವ್ರ ಹತ್ರ. ನಮ್ಗೆ ಆಟೋದಲ್ಲಿ ಓಡಾಡೋದು ಕಷ್ಟ ಆಗುತ್ತೆ, ಕೆಲವೊಂದ್ಸರಿ ನಡ್ಕೊಂಡು ಹೋಗ್ತಾರೆ. ಏನಕ್ಕೆ ಹಾಗಾಯ್ತು? ಯಾಕೆ ತಾರತಮ್ಯ ಬಂತು? ಬಹುಚಿತ್ರ ಜಗತ್ ಶ್ರೀಮದಾಚಾರ್ಯರು ಹೇಳ್ತಾರೆ, ಎಲ್ಲ ಮಾಡಿದ್ದುಣ್ಣೋ ಮಾರಾಯ. ನಾವಿವತ್ತು ಇಡ್ಲಿ ದೋಸೆ ಹಿಟ್ಟಿಗೆ ನೆನ್ಸಿಟ್ಟಿದ್ರೆ ನಾಳೆ ಹುಳಿ ಬಂದು ಮಾಡ್ಕೊಳಕ್ಕಾಗತ್ತೆ. ಮಾಡಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಅವ್ನು ತಿಂತಾ ಇದ್ದಾನೆ, ಅವ್ನು ಒಳ್ಳೇದಾಗ್ತಾ ಇದೆ ಅಂತಂದ್ರೆ ಅವ್ನು ಯಾವ್ದೋ ಜನ್ಮದಲ್ಲಿ ಒಳ್ಳೇದ್ ಮಾಡಿದಾನೆ. ಕೆಟ್ಟದ್ದಾಗ್ತಾ ಇದೆ ನಮ್ಗೆ ಅಂತಂದ್ರೆ ನಾವ್ ಯಾವ್ದೋ ಜನ್ಮದಲ್ಲಿ ಕೆಟ್ಟದ್ದನ್ನ ಯಾರಿಗೋ ಮಾಡಿದೀವಿ. ಮನೆ ಎಲ್ರಿಗೂ ಬೇಕು, ಸ್ವಂತ ಮನೆ ಬೇಡ ಅಂತ ಯಾರಿಗೆ ಹೇಳ್ತಾರೆ? ಯಾಕೆ? ಮನೆ ಅಂದ್ರೆ ನೆಮ್ಮದಿ. ಎಲ್ಲೇ ಹೋಗಿರ್ಲಿ ನಾವು ಮನೆಗ್ ಬಂದ್ವಿ ಅಂದ ತಕ್ಷಣ ಒಂದು ನೆಮ್ಮದಿ ಸಿಕ್ಕತ್ತೆ, ಆರಾಮ್ ಸಿಕ್ಕತ್ತೆ. ಆದ್ರೆ ಎಷ್ಟೋ ಜನಕ್ಕ ಸ್ವಂತ ಮನೆ ಕನ್ಸನ್ನ ನನಸು ಮಾಡ್ಕೊಳಕ್ ಆಗೋದಿಲ್ಲ. ಯಾಕೆ? ಯಾವುದೋ ಜನ್ಮದಲ್ಲಿ ಯಾರ್ದೋ ಒಂದ್ ನೆಮ್ಮದಿನ ನಾವು ಹಾಳು ಮಾಡಿರ್ತೀವಿ. ಅದಕ್ಕೋಸ್ಕರ ನಮ್ಗೆ ಭಗವಂತ ಈ ಜನ್ಮದಲ್ಲಿ ನಮ್ಮ ನೆಮ್ಮದಿನ ಆ ರೀತಿ ಕದಿಡಿರ್ತಾನ ಅವನು. ಅರ್ಥ ಮಾಡ್ಕೋಬೇಕು ಇದನ್ನೆಲ್ಲ. ಆದ್ರೆ ಅನ್ಫಾರ್ಚುನೇಟ್ಲಿ ನಮ್ಮ ದೌರ್ಭಾಗ್ಯ, ಯಾವುದೇ ಶಿಕ್ಷಣ ಸಂಸ್ಥೆಗಳು ಈ ವಿಚಾರದಲ್ಲಿ ನಮ್ಗೆ ಟೆಕ್ಸ್ಟ್ ಬುಕ್ ಕೊಡೋದಿಲ್ಲ.
ಇದ್ರ ಬಗ್ಗೆ ನಮ್ಮ ಹತ್ರ ಹೇಳೋದಿಲ್ಲ. ಹಾಗಾಗಿ ನಾವು ಯಾವುದು ನಮ್ಮ ಶಿಕ್ಷಣಗಳ ಸಂಸ್ಥೆಗಳಿಂದ ನಾವು ಕಲ್ತ್ಕೋತಾ ಇಲ್ವೋ ಅದನ್ನ ನಾವು ಬೇರೆ ರೀತಿ ಕಲಿಬೇಕಾಗತ್ತೆ. ಹರಿಕಥಾಮೃತ ಪ್ರತಿಷ್ಠಾನ ಒಂದು ಮಾನ್ಯತೆ ಪಡೆದಿರುವಂತಹ ಬೆಂಗಳೂರಿನಲ್ಲಿ ನಡೆಸ್ತಾ ಇರುವಂತಹ ಸಂಸ್ಥೆ. ಇದು ತನ್ನ ಅನೇಕ ಕಾರ್ಯಕ್ರಮಗಳ ಜೊತೆಗೆ ಬಾಲ ವಿಕಸನ ಅನ್ನುವಂತಹ ಕಾರ್ಯಕ್ರಮವನ್ನ ಅದು ನಿಮ್ ಮುಂದೆ ತರ್ತಾ ಇದೆ. ಏನಿದು ಬಾಲ ವಿಕಸನ? ಬಾಲ ಅಂದ್ರೆ ನಾವೆಲ್ಲ ತಿಳಿದ ಹಾಗೆ ಮಗು, ವಿಕಸನ ಅಂದ್ರೆ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಬೆಳೆಯೋದಿಕ್ಕೆ ಬಿಡೋದು. ಹಾಗೆ ನಮ್ಮಲ್ಲಿರುವಂತಹ ಮಗು ಚೈಲ್ಡಿಶ್ ಆಗಿ ಆಡ್ತಾ ಇದೆಯಾ ಅಂತಾರೆ ಕೆಲವೊಂದ್ಸರಿ, ಅದು ನಮ್ಗೆ ಕೆಟ್ಟದ್ದು. ಚೈಲ್ಡ್ ಲೈಕ್ ಮೆಂಟಾಲಿಟಿ ಇದೆಯಪ್ಪ, ಎಷ್ಟು ಒಂಥರ ಚೈಲ್ಡ್ ಲೈಕ್ ಇದಾರೆ ಇವರು ಅಂದ್ರೆ ಎಲ್ಲರ ಹತ್ರ ಅಪ್ರಿಸಿಯೇಷನ್ ತಗೋತೀವಿ ನಾವು. ಹಾಗೆ ನಮ್ಮಲ್ಲಿರುವಂತಹ ಮಗುವನ್ನ ನಾವು ಬೆಳೆಸ್ಬೇಕು. ತಂದೆ ತಾಯಿ ಕಷ್ಟಪಡ್ತಾರೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಒಂದು ಫೀಸ್ ಹೊಂದ್ಸೋದಕ್ಕೆ ಮಗುಗೇನು ಗೊತ್ತಾಗಲ್ಲ, ಆರಾಮಾಗಿ ಸ್ಕೂಲ್ಗೆ ಹೋಗುತ್ತೆ, ಮಕ್ಕಳ ಜೊತೆ ಆಟ ಆಡ್ಕೊಳುತ್ತೆ, ಟೀಚರ್ ಹೇಳಿದನ್ನೆಲ್ಲ ಕೇಳ್ಕೊಂಡು ಹೋಮ್ವರ್ಕ್ ಎಲ್ಲ ಬರೆಯೋದ್ರಲ್ಲಿ ಬಿಸಿ ಇರುತ್ತೆ. ಅದು ಗೊತ್ತಾ ಫೀಸ್ ಕಟ್ಟೋದಕ್ಕೆ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ? ಗೊತ್ತಾಗಲ್ಲ ಅಲ್ಲ. ಹಾಗೆ ನಾವು ನಮ್ಮ ತಂದೆ ಇದಾನಲ್ಲ ಭಗವಂತ, ಅವನು ಈ ಸೃಷ್ಟಿಯನ್ನ ಮಾಡ್ದ, ಕ್ರೀಡೆ ಅವನಿಗಂತೆ, ಆಟ. ಅವನೇನ್ ಕಷ್ಟಪಡ್ತಾ ಇಲ್ಲ ಈ ಸೃಷ್ಟಿ ಮಾಡಿದಕ್ಕೆ, ಕ್ರೀಡೆ. ಯಾಕೆ ಮಾಡ್ದ? ಬೀಜನ ಮೂಟೆಲಿಟ್ರೆ 1000 ಗಟ್ಲೆ ವರ್ಷ ಇಟ್ರು ಅದು ಬೀಜಾನೆ, ಅದೇನ್ ಮರ ಆಗೋದಿಲ್ಲ. ಅದು ಮರ ಆಗಬೇಕು ಅಂದ್ರೆ ಅದಕ್ಕೊಂದು ಮಣ್ಣಿನಲ್ಲಿ ನಾವು ಅದನ್ನ ಇಟ್ಟು ಕರೆಕ್ಟ್ ಆಗಿ ಬಿಸಿಲು ಬೀಳೋ ತರ ಅವಕಾಶ ಮಾಡಿಕೊಟ್ಟು ಟೈಮ್ ನೀರ್ ಹಾಕಿದ್ವಿ ಅಂದ್ರೆ ಆ ಸಣ್ಣ ಬೀಜ ಹೋಗಿ ಹೆಮ್ಮರ ಆಗಿ ಬೆಳೆಯುತ್ತೆ. ಹಾಗೆ ನಮ್ಮ ಸ್ವರೂಪ ಅನ್ನುವಂಥದ್ದು ವಿಕಸನ ಆಗಬೇಕು, ಅದಕ್ಕೆ ಸರಿಯಾಗಿರುವಂತ ಜಾಗ ಸಿಗಬೇಕು. ಅದಕ್ಕೋಸ್ಕರ ಭಗವಂತ ಸೃಷ್ಟಿಯನ್ನ ಮಾಡಿದಾನೆ, ನಮ್ಮಗಳ ಉದ್ಧಾರಕ್ಕೋಸ್ಕರ. ಅವನಿಗದ್ರಿಂದ ಏನು ಆಗಬೇಕಾಗಿಲ್ಲ, ಲಾಭ ಏನೂ ಆಗ್ಬೇಕಾಗಿಲ್ಲ. ಭಗವಂತ ಯುಗ ಯುಗಗಳಲ್ಲೂ ಅವತಾರ ಮಾಡ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಯುಗದಲ್ಲೂ ಭಗವಂತ ಬರ್ತಾನೆ ಅಂತ ಅಲ್ಲ. ಭಗವಂತ ಬರದೇ ಇರೋ ಕಾಲದಲ್ಲಿ ಆಚಾರ್ಯರುಗಳನ್ನೆಲ್ಲ ಕಳಿಸ್ತಾನೆ, ಹೋಗಿ ಆ ತತ್ವ ಪ್ರಚಾರವನ್ನ ಮಾಡಿ ಅಂತ ಹೇಳಿ. ಶ್ರೀಮದಾಚಾರ್ಯರು, ಶ್ರೀ ಮಧ್ವಾಚಾರ್ಯರು ವಾಯುದೇವರ ಅವತಾರ, ಜಯತೀರ್ಥರು ಇಂದ್ರದೇವರ ಅವತಾರ, ಬ್ರಹ್ಮಣ್ಯ ತೀರ್ಥರು ಸೂರ್ಯನ ಅವತಾರ, ಶ್ರೀಪಾದರಾಜರು ಧ್ರುವಾಂಶ ಸಂಭೂತರು, ವ್ಯಾಸರಾಜರು ವಿಜಯನಗರದ 6 ಜನ ರಾಜಗುರುಗಳಿಗೆ ಇನ್ಕ್ಲೂಡಿಂಗ್ ಕೃಷ್ಣದೇವರಾಯ, ನಾವೆಲ್ಲ ಕೇಳಿದೀವಿ, ಫೇಮಸ್ ಕೃಷ್ಣದೇವರಾಯ ಹಂಪಿ. ಆ ಕೃಷ್ಣದೇವರಾಯನಿಗೂ ಕೂಡ ರಾಜಗುರುಗಳಾಗಿದ್ದವರು ವ್ಯಾಸರಾಜರು. ಅವರು ಪ್ರಹ್ಲಾದಾಂಶ ಸಂಭೂತರು. ಮತ್ತೆ ನಮ್ಮೆಲ್ಲರ ನೆಚ್ಚಿನ ರಾಯರು ರಾಘವೇಂದ್ರ ಸ್ವಾಮಿಗಳು, ಅವರು ಕೂಡ ಪ್ರಹ್ಲಾದಾಂಶರು. ಇನ್ನ ದಾಸ ಪರಂಪರೆಯಲ್ಲಿ ನಾವು ತಗೊಂಡ್ವಿ ಅಂತಂದ್ರೆ ಪುರಂದರದಾಸರು ನಾರದರು, ಗೋಪಾಲದಾಸರು ಗಣೇಶ, ವಿಜಯದಾಸರು ಭೃಗುಋಷಿಗಳು, ಜಗನ್ನಾಥದಾಸರು ಸಹ್ಲಾದ, ಹೀಗೆ ಪಟ್ಟಿ ಮುಂದುವರಿತಾ ಹೋಗುತ್ತೆ. ಯಾಕೆ ಇವರೆಲ್ಲ ಬರ್ತಾ ಇದ್ದಾರೆ? ನಮ್ಗೆ ನಮ್ಮಂತವ್ರು ಬಿದ್ದಿದೀವಲ್ಲ, ಬಿದ್ದಿರೋರ್ನ ಏಳ್ಸೋದಿಕ್ಕೆ ಅಂತ ಬರ್ತಾ ಇದ್ದಾರೆ. ನಾವ್ ಎಷ್ಟ್ರ ಮಟ್ಟಿಗೆ ಅಂದ್ರೆ ನಾವು ಬಿದ್ದಿದೀವಿ ಅಂತಾನು ನಮಗ್ ಗೊತ್ತಿಲ್ಲ, ನಮ್ಗೇನೂ ಗೊತ್ತಿಲ್ಲ ಅನ್ನೋದು ನಮಗ್ ಗೊತ್ತಿಲ್ಲ. ಹಾಗೆ ಬದುಕ್ತಾ ಇದೀವಿ ನಾವೆಲ್ಲ. ಈ ವಿಚಾರಗಳನ್ನ ನಾವು ನಿಮ್ಮೊಂದಿಗೆ ಹಂಚ್ಕೊಳೋದಕ್ಕೋಸ್ಕರ ಬಾಲ ವಿಕಸನ ಅನ್ನುವಂತಹ ಟೈಟಲ್ ಕೆಳಗಡೆ ಈ ವರ್ಷ ಧ್ರುವತಾರೆ ಅನ್ನುವಂತಹ ಪಠ್ಯಕ್ರಮವನ್ನ ತರ್ತಾ ಇದೀವಿ. ಇದರಲ್ಲಿ ಬೆಳಿಗ್ಗೆ ಎದ್ದಗಳಿಂದ ರಾತ್ರಿ ಮಲಗೋ ತನಕ ಏನೇನೆಲ್ಲ ಇರಬೇಕು ದಿನಚರ್ಯ ಅನ್ನುವಂಥದ್ದು, ಮತ್ತೆ ನಿತ್ಯ ಪಠಣೀಯ ಶ್ಲೋಕಗಳು ಆಗಿರಬಹುದು, ಮತ್ತೆ ಭಗವಂತ ನಮಗೆ ಭಗವದ್ಗೀತೆಯ ಮುಖಾಂತರ ಏನೆಲ್ಲ ಮೆಸೇಜ್ ಕೊಟ್ಟ, ಯತಿಗಳು ದಾಸವರೇಣ್ಯರು ಇವರುಗಳ ಚರಿತ್ರೆ ಬಗ್ಗೆ ತಿಳಿತೀವಿ. ದಾಸರ ಪದಗಳನ್ನ ಹಾಡೋದ್ರಿಂದ, ಕಲಿಯೋದ್ರಿಂದ, ಕೇಳೋದ್ರಿಂದ, ನಲಿಯೋದ್ರಿಂದ ಗೆಜ್ಜೆ ಕಟ್ಟಿ ಕುಣಿಯಿರೆಂಬೋ ಕಾಗದ ಬಂದಿದೆ, ನಮ್ಮ ಕಮಲನಾಭನ ಕಾಗದ ಬಂದಿದೆ, ಲಜ್ಜೆ ಬಿಟ್ಟು ಕುಣಿಯಿರೆಂಬೋ ಕಾಗದ ಬಂದಿದೆ. ಈ ರೀತಿ ಈ ಹಾಡುಗಳನ್ನೆಲ್ಲ ನಾವು ಕಲಿಯೋದ್ರಿಂದ ಭಗವಂತನಿಗೆ ಇನ್ನ ಹೆಚ್ಚು ಹೆಚ್ಚು ಹತ್ತಿರ ಆಗ್ತಾ ಹೋಗ್ತೀವಿ. ಇದರಿಂದ ಏನು ಅಂತಂದ್ರೆ ಆರಾಮಿರ್ತೀವಿ ಜೀವನದಲ್ಲಿ, ನಮ್ಗೆ ಯಾವುದೇ ರೀತಿ ಕಷ್ಟಗಳಾಗೋದಿಲ್ಲ. ಹೇಗೆ ಒಂದು ಮಗು ಆರಾಮಿರುತ್ತೆ, ಅಪ್ಪ ಅಮ್ಮ ಇದಾರೆ ಯಾರೋ ಕಷ್ಟಪಡೋರು, ಮಗು ಆರಾಮಿರುತ್ತಲ್ಲ, ಹಾಗೆ ನಾವು ಕೂಡ ಜೀವನದಲ್ಲಿ ಕಷ್ಟಗಳನ್ನ ಎದುರಿಸಿದ ಹಾಗೆ, ಅಥವಾ ಕಷ್ಟಗಳು ಬಂದರೂ ಕೂಡ ಅದು ಸುಖವಾಗಿ ಸಲೀಸಾಗಿ ಅದು ನಿವಾರಣೆ ಆಗೋ ರೀತಿ ನಮ್ಮ ಜೀವನದಲ್ಲಿ ನಾವು ಪರಿವರ್ತನೆಯನ್ನ ನೋಡಬಹುದು. ಇದಕ್ಕೆ ನಾವು ವರ್ಷಕ್ಕೆ ಇಟ್ಟಿರುವಂತಹ ಫೀಸು 1200 ರೂಪಾಯಿ, ಅಂದರೆ ಬರೀ ತಿಂಗಳಿಗೆ 100 ರೂಪಾಯಿ ಅಷ್ಟು ಬೀಳುತ್ತಷ್ಟೇ. ಇದು ಯಾರಿಗೂ ಹೊರೆ ಆಗಲ್ಲ ಅಂತ ನನ್ನ ಭಾವನೆ. ಇದು ನಗರ ಪ್ರದೇಶದವ್ರಿಗಾದ್ರೆ, ಗ್ರಾಮೀಣ ಪ್ರದೇಶದಿಂದ ಯಾರೆಲ್ಲ ತಗೋತಾ ಇದ್ದೀರಾ ಈ ಕೋರ್ಸನ್ನ, ಅವ್ರಿಗೆ ಅರ್ಧ ಬೆಲೆ ಅಂದ್ರೆ 600 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಮತ್ತೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ನಗರ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋಂತ ಮಕ್ಕಳು ಇದನ್ನ ತಗೋಬೇಕು ಈ ಕೋರ್ಸ್ ಅಂತಂದ್ರೆ ಅವ್ರಿಗೆ ನಾವು ಉಚಿತವಾಗಿ ಕೊಡ್ತೀವಿ. ಅವರಿಂದ ನಾವು ಯಾವುದೇ ರೀತಿ ಶುಲ್ಕವನ್ನ ಸ್ವೀಕಾರ ಮಾಡೋದಿಲ್ಲ. ಮತ್ತೆ ಇದ್ರ ಪಠ್ಯಕ್ರಮ ಕೂಡ ಒಂದೇ ಟೆಕ್ಸ್ಟ್ ಬುಕ್ ಅಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಇರುತ್ತೆ. ಇದರ ವಿಡಿಯೋ ರೆಕಾರ್ಡಿಂಗ್ಗಳು ಪ್ರತಿ ವಾರ ಟೈಮ್ ಟೇಬಲ್ ಪ್ರಕಾರ ಏನೆಲ್ಲ ಪಾಠಗಳನ್ನ ಮಾಡ್ಕೊಂಡು ಹೋಗ್ತೀವಿ ಅದನ್ನ ನಮ್ಮ ವೆಬ್ಸೈಟ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಯಾಕಂದ್ರೆ ಮತ್ತೆ ಪುನರಾವರ್ತನೆ ಮಾಡಬಹುದು. ಅದನ್ನ ನೋಡ್ಕೊಂಡು ಯಾರ್ಯಾರೆಲ್ಲ ರಿಜಿಸ್ಟರ್ ಆಗಿರ್ತಾರೆ ಕೋರ್ಸ್ಗೆ ಅವ್ರಿಗೆಲ್ಲ ಈ ವಿಡಿಯೋಗಳು ಸಿಕ್ಕತ್ತೆ. ಅದ್ರ ಜೊತೆಗೆ ವಾರಕ್ಕೆ ಒಂದು ಲೈವ್ ಕ್ಲಾಸ್, ಆನ್ಲೈನ್ ಕ್ಲಾಸ್ಗಳನ್ನ ಮುಖತಃ ಇಟ್ಕೋತೀವಿ.
ಆಗ ಮಕ್ಕಳ ಜೊತೆ ನಾವು ಚರ್ಚೆ ಮಾಡೋದಕ್ಕೆ ಕೂಡ ಆಗತ್ತೆ. ಅವ್ರಿಗೇನಾದ್ರೂ ಸಂಶಯಗಳಿದ್ರೆ ನಮ್ಮ ಜೊತೆ ನಿವಾರಣೆ ಮಾಡ್ಕೊಬಹುದು ಅವರು. ಈ ರೀತಿ ನಾವು ಈ ಕೋರ್ಸ್ ಅನ್ನ ಡಿಸೈನ್ ಮಾಡಿದೀವಿ. ಇದನ್ನ ಆನ್ಲೈನ್ ಆಗಿರೋದ್ರಿಂದ ಪ್ಲಾಟ್ಫಾರ್ಮು ವಿಶ್ವದಾದ್ಯಂತ ಯಾರು ಬೇಕಾದ್ರೆ ಇದನ್ನ ತಗೋಬಹುದು. ನಮ್ಮ ಭಾರತದವರಿಗೆ ನಾವು 1200-600 ಉಚಿತವಾಗಿ ಇಟ್ಟಿದೀವಿ ಅಂತಾರೆ. ಅಂದ್ರೆ ವಿದೇಶದಲ್ಲಿ ಇರೋರು USD 30ಕ್ಕೆ ನಾವು ಶುಲ್ಕ ಅನ್ನುವಂಥದ್ದನ್ನ ನಿಗದಿಪಡಿಸಿದೀವಿ. ಹಾಗಾಗಿ ನೀವೆಲ್ಲರೂ ಕೂಡ ಇದರ ಲಾಭವನ್ನ ತಗೋಬೇಕು. ಜೊತೆಯಲ್ಲಿ ಬೇರೆಯವ್ರಿಗೂ ಕೂಡ ಈ ವಿಚಾರವನ್ನ ಹಂಚ್ಕೊಳ್ಳಿ. ಯಾಕಂದ್ರೆ ಸಮಾಜ ಜೀವಿಗಳು, ಸಂಘ ಜೀವಿಗಳು ನಾವು ಮನುಷ್ಯರು ಅನ್ನುವಂಥವ್ರು. ಹಾಗಾಗಿ ನಾವು ಒಳ್ಳೆ ವಿಚಾರವನ್ನ ನಾವು ಇನ್ನೊಬ್ರ ಜೊತೆ ಹಂಚ್ಕೊಂಡಾಗ ನಮಗ್ ಗೊತ್ತಿಲ್ದಂಗೆನೆ ಪುಣ್ಯ ಬರುತ್ತೆ. ಹಾಗೆ ಪುಣ್ಯ ಅನ್ನುವಂಥದ್ದು ಸಂಪಾದನೆ ಮಾಡಬೇಕು. ಯಾಕೆ ಅಂದ್ರೆ ಮುಂದೆ ನನ್ನ ಕಷ್ಟಗಳು ನಿವಾರಣೆ ಆಗೋದಿಕ್ಕೆ. ನನಗೋಸ್ಕರ ನಾನು ತಿಂದೆ ಅಂದ್ರೆ ನನಗೆ 1% ಪುಣ್ಯ. ಶಾಸ್ತ್ರಗಳು ಹೇಳುತ್ತೆ 1% ಪುಣ್ಯ. ಅದೇ ಹಸ್ದಿರೋ ಪ್ರಾಣಿ, ಪಕ್ಷಿ ಅಥವಾ ಯಾವುದೋ ಒಂದು ಜೀವ ಬರುತ್ತೆ ನಮ್ಗೆ ಊಟ ಕೇಳ್ಕೊಂಡು, ಅವ್ರಿಗೆ ನೀವು ಕೊಟ್ರಿ ಅಂತ ಹೇಳಿದ್ರೆ 8ರಷ್ಟು ಪುಣ್ಯ ನಿಮ್ಗೆ. 1% ಪುಣ್ಯ ನೀವು ತಿಂದ್ರೆ 8% ಪುಣ್ಯ ಬೇರೆ ಜೀವಿಗಳಿಗೆ ಕೊಟ್ರೆ. ಹಾಗೆ ನೀವು ಇದ್ರ ಲಾಭ ಪಡ್ಕೊಳ್ಳಿ, ಜೊತೆಯಲ್ಲಿ ಮತ್ತೊಬ್ಬರಿಗೆ ಹೇಳ್ತೀರಾ ನೀವು ಅಂತ ಅಂದ್ರೆ 8ರಷ್ಟು ಪುಣ್ಯ ನೀವು ಹೇಳಿದ್ರಿಂದಾನೇ ಭಗವಂತ ನಿಮಗೆ ಕೊಡ್ತಾನೆ. ಹಾಗಾಗಿ ಸಂಕಲ್ಪ ಮಾತ್ರದಿಂದಾನೆ ಭಗವಂತ ಫಲ ಕೊಡುವಂತವನು. ಅದಕ್ಕೆ ಸುಲಭನೋ ಹರಿ ಸುಲಭನೋ ಅಂತ ಹೇಳ್ತಾರೆ. ಈ ರೀತಿ ಭಗವಂತನ ಬಗ್ಗೆ ತುಂಬಾ ವಿಚಾರಗಳಿದೆ. ಇದು ಬರೀ 1 ವರ್ಷದಲ್ಲಿ ಮುಗಿಯುವಂತ ಕೋರ್ಸ್ ಅಲ್ಲ, ಮುಂದುವರಿತಾ ಹೋಗ್ತಾ ಇರುತ್ತೆ. ಯಾಕಂದ್ರೆ ಸಾಗರ ಭಗವಂತ ಅನಂತ. ಅವನು ಅನಂತನನ್ನ ನಾನು ಹೋದ್ರೆ ಮಾಡೋಕೆ ಆಗೋದಿಲ್ಲ, ಅವನ ಬಗ್ಗೆ ತಿಳ್ಕೊಳೋದಿಕ್ಕೆ ಸಾಧ್ಯನೇ ಇಲ್ಲ ನಮ್ಗೆ. ಆದ್ರೆ ನಮ್ಮ ಯೋಗ್ಯತೆಗೆ ಎಷ್ಟೆಷ್ಟು ಮಟ್ಟಿಗೆ ಸ್ವರೂಪ ಯೋಗ್ಯತೆಗೆ ಭಗವಂತ ತಿಳಿಸ್ಬೇಕೋ ಅಷ್ಟನ್ನ ಅವನು ಖಂಡಿತ ಫೆಸಿಲಿಟೇಟ್ ಮಾಡ್ಕೊಡ್ತಾನೆ. ತಾವೆಲ್ಲರೂ ಕೂಡ ಇದರ ಲಾಭವನ್ನ ಗಳಿಸ್ಕೊಡಿ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ವೆಬ್ಸೈಟ್ www.harigatha.org ಇದನ್ನ ನೀವು ನೋಡಬಹುದು. ಇದರಲ್ಲಿ ನಾವೆಲ್ಲಾ ತರದ ಡೀಟೇಲ್ಸ್ ಹಾಕಿದೀವಿ. ಮತ್ತೆ ವಾಟ್ಸ್ಆಪ್ ಅಲ್ಲಿ ಕೂಡ ನನ್ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. 9667680775 ಇದಕ್ಕೆ ವಾಟ್ಸ್ಆಪ್ ಮಾಡೋದ್ರಿಂದ ಈ ಸಂಖ್ಯೆಗೆ ನಿಮ್ಗೇನಾದ್ರೂ ಸಂಶಯಗಳಿದ್ರೆ ಅದನ್ನ ನೀವು ಪರಿಹಾರ ಮಾಡ್ಕೊಬಹುದು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.